ಓಂ ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಂ ಅಹಂ ವಂದೇ ಸಿದ್ಧಾರೂಢಯತೀಶ್ವರಂ ಸಿದ್ಧಾರೂಢಯತೀಶ್ವರಂ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಜೀವ ಸಂಬೋಧನ ಸ್ಥಳ ಮೊದಲನೇ ಪದ್ಯ ಎರಡನೇ ನುಡಿ. ತನುವಿದೇನು ಎನ್ನೊಳೊಂದಿತೇತಕೆ ನಾನಾರು ಜನನ ಮರಣಕ್ಕಾರು ಎನ್ನೀ ಶರೀರದೊಳು ನೆನೆವ ಆಲಿಸುವ ಸೋಂಕುವ ಅರಿವ ಉಣುವ ವಾಸಿಸುವ ತನವಾರದು ಈ ನುಡಿಗಳು ಜನಿಪವೆಲ್ಲಿಂದ ಹಸುಗಳು ಏನನೆಮ್ಮಿಹವು ಎನ್ನನು ಅನುಗೊಳಿಸಿ ನಡೆಸುವರಾರು ಏತರಿಂದೆ ಜಗವಿನಿತು ಭೇದಾಕಾರದಿಂದ ಉದಿಸಿತೆಂಬ ಭಾವನೆಗಳ ಅನುಭಾವವಿಡಿದು. ಈ ಒಂದು ನುಡಿಯಲ್ಲಿ ಶ್ರೀಮನ್ ನಿಜಗುಣ ಶ್ರೀಗಳವರು ಇಲ್ಲಿ ಉಮೇಶನಂಗ್ರಿಯನು ಅಂತ ಸೂತ್ರದಲ್ಲಿ ಹೇಳಿದ್ದು, ಅದನ್ನು ಈ ಭಾಷ್ಯ ಪದ್ಯದಿಂದ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಪರಮಾತ್ಮನ ಚರಣಗಳನ್ನು ಸ್ಮರಣ ಮಾಡಬೇಕು ಅಂತ ಹೇಳಿದರು. ಆದರೆ ಪರಮಾತ್ಮ ಅಂದರೆ ಯಾರು? ಯಾಕಂದರೆ ಗುರು ಏನೋ ಪ್ರತ್ಯಕ್ಷದಾನ ಸಗುಣ ಸಾಕಾರ ರೂಪದಿಂದ ನಮ್ಮೆಲ್ಲರಿಗೂ ಕಂಡು ಬರ್ತಾ ಇದ್ದಾನ. ಅವನನ್ನು ನಾವು ಸ್ಮರಣ ಮಾಡಬಹುದು. ಆದರೆ ಪರಮಾತ್ಮನ ಯಾರೂ ನೋಡಿಲ್ಲ. ಪರಮಾತ್ಮ ಹೇಗಿದ್ದಾನೆ ಅಂತ ನಮಗೆ ಗೊತ್ತೇ ಇಲ್ಲ. ಅಂಥ ಪರಮಾತ್ಮನ ಚರಣಗಳನ್ನು ಸ್ಮರಣ ಮಾಡುವುದೆಂತು ಅಂತ ನಮಗೆ ಇಲ್ಲಿ ಸಂಶಯ ಬಂದರೆ ಈ ನುಡಿಯಿಂದ ಆ ಪರಮಾತ್ಮನ ಸ್ವರೂಪವನ್ನು ಬಹಳ ಸುಂದರವಾಗಿ ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಏಕೆಂದರೆ ಪರಮಾತ್ಮ ಅವನು ಪರಿಪೂರ್ಣದಾನ, ಅವನು ನಿರ್ಗುಣ, ನಿರಾಕಾರ, ನಿರವಯವ, ನಿರಂಜನ ಸ್ವರೂಪನಾಗಿದ್ದಾನೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಮ್. ಉಪನಿಷತ್ ಹೇಳ್ತದೆ, ಯಾವುದು ಸತ್ಯ ಅದ, ಯಾವುದು ಜ್ಞಾನ ಸ್ವರೂಪ ಅದ, ಯಾವುದು ಅನಂತ ಅದ, ಅದು ಬ್ರಹ್ಮ ಅಂತ ಹೇಳಿಸ್ಕೊಳ್ತದೆ. ಅಂದರೆ ಮೂರೂ ಕಾಲದಲ್ಲಿ ಅಬಾಧಿತವಾಗಿದ್ದುಕೊಂಡು ಚೈತನ್ಯ ಸ್ವರೂಪವಾಗಿದ್ದುಕೊಂಡು ಯಾವುದು ಅನಂತವಾಗಿರುತ್ತದೋ ಅದನ್ನು ಬ್ರಹ್ಮ ಅಂತ ಕರೀತಾ ಇದ್ದಾರೆ. ಅದನ್ನು ವಿಶೇಷವಾಗಿ ನಮ್ಮ ಹೃದಯ ಗುಹೆಯಲ್ಲಿಯೇ ನಾವು ಅರಿತುಕೊಳ್ಳಬೇಕು ಅಂಥೇಳಿ ಉಪನಿಷತ್ನಲ್ಲಿ ನಮಗೆ ಉಪದೇಶ ಮಾಡಿಕೊಂಡು ಬಂದರು. ಅದಕ್ಕೆ ಇಲ್ಲಿ ಪರಮಾತ್ಮ ಅಂಥ ನಿರಾಕಾರವಾಗಿರ್ತಕ್ಕಂಥ ಪರಮಾತ್ಮನನ್ನು ನಾವು ಅರಿಯುವುದು ಹೇಗೆ ಅಂತ ಇಲ್ಲಿ ಪ್ರಶ್ನೆ ಅನ್ನುವಂಥದ್ದು ಬರುವಂಥದ್ದಾಗ್ತದೆ. ಈಗ ನಾವು ಒಬ್ಬ ಕಾರ್ಪೆಂಟರ್ ಬಡಿಗದಾನಂತ ತಿಳ್ಕೊಳ್ಳಿ. ಅವನು ಅನೇಕ ವಿಧವಾಗಿರತಕ್ಕಂಥ ಟೇಬಲ್ಗಳು, ಕುರ್ಚಿಗಳು, ಅನೇಕ ವಸ್ತುಗಳನ್ನು ಮಾಡಿರ್ತಾ ಇದ್ದಾನೆ. ನಾವೇನು ಮಾಡ್ತೀವಿ, ಅವೆಲ್ಲ ನೋಡಿಕೊಂಡು ನಮಗೆ ಪ್ರತ್ಯಕ್ಷ ಇಲ್ಲದೇ ಇದ್ರೂ ಕೂಡ ಆ ಟೇಬಲ್ಲು ಕುರ್ಚಿ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅದಾನ ಅಂಥೇಳಿ ಹೆಂಗೆ ನಾವು ಅನುಮಾನದಿಂದ ತಿಳ್ಕೊಳ್ತಾ ಇದ್ದೀವಿಯೋ ಹಾಗೆ ಈ ಕಾರ್ಯರೂಪವಾಗಿರ್ತಕ್ಕಂಥ ಜಗತ್ತನ್ನು ನೋಡಿ ಇದನ್ನು ಮಾಡಿರ್ತಕ್ಕಂಥ ಒಬ್ಬ ಕಾರಣ ಪುರುಷ ಅದಾನ ಅಂತ ನಾವು ತಿಳ್ಕೊಳ್ಬೇಕು. ಒಂದು ಸಲ ಧಾರವಾಡದಿಂದ ಒಂದು 4 ಜನ ನಾಸ್ತಿಕರು, ದೇವರನ್ನು ಒಪ್ಪದೇ ಇರತಕ್ಕಂಥವರು ಹುಬ್ಬಳ್ಳಿಗೆ ಸಿದ್ಧಾರೂಢರ ಹತ್ರ ಬಂದರು. ಸಿದ್ಧಾರೂಢರ ಹತ್ರ ಬಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ನೀವು ಪರಮಾತ್ಮನನ್ನು ನೋಡಿದ್ದೀರಾ? ಪರಮಾತ್ಮ ಅದಾನೇನು ಅಂತ ಕೇಳಿದರು. ಸಿದ್ಧಾರೂಢರು ಹೇಳಿದರು, ಹೌದಪ್ಪ, ಪರಮಾತ್ಮ ಇದ್ದಾನೆ, ನಾನು ನೋಡಿದ್ದೀನಿ ಅಂತ ಹೇಳಿದರು ಅವರು.
ಹಾಗಾದರೆ ಆ ಪರಮಾತ್ಮ ನಮಗೆ ತೋರಿಸ್ತೀರಾ ಅಂತ ಕೇಳಿದರು. ಆಯ್ತಪ್ಪ, ನಿಮಗೆ ನೋಡುವಂಥ ಕುತೂಹಲ ಇದ್ದರೆ ನಾನು ನಿಮಗೆ ತೋರಿಸ್ತೀನಿ ಅಂತಂದರು. ಆವಾಗ ಅದೇ ಸಮಯದೊಳಗೆ ಹುಬ್ಬಳ್ಳಿ ನಗರದೊಳಗೆ ಸಿದ್ಧಾರೂಢರು ಪ್ರಸಾದಕ್ಕೆ ಹೋಗುವಂಥ ಸಮಯ ಆಗಿತ್ತು. ಆವಾಗ ನಾನು ಹೋಗಿ ಪ್ರಸಾದ ಮಾಡ್ಕೊಂಡು ಬರ್ತೀನಿ, ನೀವಿಲ್ಲೇ ಮಠದ ಪ್ರಸಾದ ಮಾಡ್ಕೊಂಡು ಇರ್ರಿ, ನಾನು 2 ಗಂಟೆಗೆ ಬರ್ತೀನಿ, ಬಂದ ತಕ್ಷಣ ನಿಮಗೆ ದೇವರನ್ನ ತೋರಿಸ್ತೀನಿ ಅಂತಂದಾಗ ನಾಸ್ತಿಕರಿಗೆ ಭಾಳ ಆಶ್ಚರ್ಯ ಆಯಿತು. ಆಗಲಿ, ತಾವು ಹೋಗಿ ಬರ್ರಿ, ತಾವು ಬರುವವರೆಗೆ ಇರ್ತೀವಿ ಅಂಥೇಳಿ ಆ 4 ಜನ ನಾಸ್ತಿಕರು ಮಠದಲ್ಲೇ ಉಳ್ಕೊಂಡ್ರು. ಸಿದ್ಧಾರೂಢರು ಊರೊಳಗೆ ಹೋದರು. ಊರೊಳಗೆ ಹೋಗಿ 2 ಗಂಟೆ ಆಯಿತು, ಬರಲಿಲ್ಲ. 3 ಗಂಟೆ ಆಯಿತು, ಬರಲಿಲ್ಲ. ಅವಾಗ ಅವ್ರು ಕೇಳ್ತಾರಲ್ಲ, ಸಿದ್ಧಾರೂಢರು 2 ಗಂಟೆಗೆ ಬರ್ತೀವಿ ಅಂತ ಹೇಳಿದರು, ಇನ್ನೂ ಯಾಕೆ ಬರಲಿಲ್ಲ ಅಂತ ಮಠದಲ್ಲಿರ್ತಕ್ಕಂಥ ಶಿಷ್ಯರನ್ನು ಕೇಳಿದರು. ಮತ್ತೆ ಬೇರೆ ಯಾರಾದರೂ ಭಕ್ತರು ಕರ್ಕೊಂಡು ಹೋಗಿರಬೇಕು, ಬರ್ತಾರೆ, ಸ್ವಲ್ಪ ಹೊತ್ತು ಇರ್ರಿ ಅಂತಂದರು. ಒಂದು 4 ಗಂಟೆ ಆಯಿತು. ಆ ಸಮಯದಲ್ಲಿ ಸಿದ್ಧಾರೂಢರು ಹುಬ್ಬಳ್ಳಿ ನಗರದಿಂದ ಮಠಕ್ಕೆ ಬರ್ತಾ ಇದ್ದಾರೆ. ಬಂದಾಗ ಇವರಿಗಾಗಲೇ 2 ತಾಸು ಕಾಯ್ದು ಸುಸ್ತಾಗಿದ್ದರು. ಅವಾಗ ಹೇಳ್ತಾರೆ, ಅಪ್ಪನವ್ರೆ, ನೀವು 2 ಗಂಟೆಗೆ ಬರ್ತೇವೆ ಅಂತಂದವರು 2 ತಾಸು ತಡವಾಗಿ ಬಂದ್ರಲ್ಲ, ಇಷ್ಟ್ಯಾಕೆ ತಡ ಆಯಿತು ಅಂತ ಕೇಳಿದರು. ಆವಾಗ ಸಿದ್ಧಾರೂಢರು ಹೇಳ್ತಾರೆ, ನೋಡಪ್ಪ, ನಾನು ಬರ್ತಾ ಇದ್ದೆ, ದಾರಿಯೊಳಗೆ ಒಂದು ದೊಡ್ಡ ಮರ, ಆ ಮರದೊಳಗೆ ಅನೇಕ ಕುರ್ಚಿಗಳು, ಟೇಬಲ್ಗಳು ತಯಾರಾಗಿ ಭೂಮಿ ಮೇಲೆ ಬೀಳಾಕತ್ತಿತ್ತು. ಆ ದೃಶ್ಯವನ್ನು ನೋಡಿ ನನಗೆ ಭಾಳ ಆಶ್ಚರ್ಯ ಅನ್ನಿಸ್ತು. ಅದಕ್ಕೆ ಅವ್ನು ನೋಡ್ತಾ ಇದ್ದೆ, ಅದಕ್ಕೆ ಬರಲಿಕ್ಕೆ ಸ್ವಲ್ಪ ತಡ ಆಯಿತು ಅಂತಂದರು. ಆವಾಗ 4 ಜನ ಅಂತಾರೆ, ಅದೇ ಹಂಗ್ರಿ, ನಿಮ್ಮ ತಲೆ ಸರಿ ಐತಿಲ್ಲೋ, ಯಾಕಂದರೆ ಆ ಮರವನ್ನು ಕಡಿದು ಸಾಮಿಲಿ ತೊಗೊಂಡು ಹೋಗಿ ಅವನ್ನು ಕೊರೆಸಿ ಒಬ್ಬ ಕಾರ್ಪೆಂಟರ್ ಅಂದರೆ ಒಬ್ಬ ಬಡಿಗ ಅವುಗಳನ್ನ ತಯಾರು ಮಾಡಬೇಕು. ಟೇಬಲ್ಲು, ಕುರ್ಚಿ ತಯಾರು ಮಾಡ್ತಕ್ಕಂಥ ಒಬ್ಬ ಬಡಿಗದಾನ, ಅವ ಮಾಡಿದಾಗ ಆಗ್ತಾವು. ಯಾವತ್ತಾದರೂ ತಾವೇ ಮರದಿಂದ ಟೇಬಲ್ಗಳು, ಕುರ್ಚಿಗಳು ತಾವೇ ಬೀಳುವುದು ಇದು ಲೋಕದಲ್ಲಿ ಅಸಂಭವ ಅಂತ ಹೇಳಿದರು. ಆವಾಗ ಸಿದ್ಧಾರೂಢರು ಹೇಳ್ತಾರೆ, ನೋಡಪ್ಪ, ಟೇಬಲ್ಲು ಕುರ್ಚಿ ಮಾಡ್ತಕ್ಕಂಥ ಒಬ್ಬ ಪುರುಷ ಅದಾನಂತ ನೀವು ಒಪ್ಪಿಕೊಳ್ತಿರೋ ಇಲ್ಲೋ ಅಂತಂದರು. ಇಲ್ಲರಿ, ಎಲ್ಲರೂ ಒಪ್ಪಿಕೊಳ್ಳೇಬೇಕು. ಯಾಕಂದ್ರೆ ತಾವಾಗೇ ಟೇಬಲ್ ಕುರ್ಚಿ ತಾವೇ ಎಂದೂ ಗಿಡದಿಂದ ಉದುರಿ ಬೀಳಂಗಿಲ್ಲ, ಅದನ್ನು ಮಾಡ್ತಕ್ಕಂಥ ಒಬ್ಬ ಪುರುಷ ಅದಾನ ಅಂದಾಗ ಸಿದ್ಧಾರೂಢರು ಹೇಳ್ತಾರೆ, ನೋಡಪ್ಪ, ಹಾಗೆ ಈ ಜಗತ್ತನ್ನುವಂಥದ್ದು ಎಷ್ಟು ವಿಚಿತ್ರವಾಗಿರತಕ್ಕಂಥದ್ದು. ಒಬ್ಬ ಮನುಷ್ಯನಂತೆ ಇನ್ನೊಬ್ಬ ಮನುಷ್ಯ ಇಲ್ಲ, ಒಂದು ಮರದಂತೆ ಇನ್ನೊಂದು ಮರ ಇಲ್ಲ, ಒಂದು ಪ್ರಾಣಿಯಂತೆ ಇನ್ನೊಂದು ಪ್ರಾಣಿ ಇಲ್ಲ. ಇಷ್ಟು ವಿಚಿತ್ರವಾಗಿರತಕ್ಕಂಥ ಈ ಪ್ರಪಂಚ ನಿರ್ಮಾಣ ಆಗಬೇಕಾದ್ರೆ ಇದಕ್ಕೊಬ್ಬ ಕಾರಣಿ ಪುರುಷ ಅದಾನಂತಿರೋ ಇಲ್ಲಂತಿರೋ ಅಂತ ಸಿದ್ಧಾರೂಢರು ಕೇಳಿದರು. ಒಂದು ವೇಳೆ ಇಲ್ಲ ಅಂತ ಒಪ್ಕೊಂಡ್ರೆ ಹಂಗಾದ್ರೆ ಮರದಿಂದ ಟೇಬಲ್ಲು ಕುರ್ಚಿ ಬೀಳ್ತಾವಂತ ಒಪ್ಕೊಳ್ರಿ. ಅದನ್ನು ನೀವು ಹೆಂಗೆ ಟೇಬಲ್ಲು ಕುರ್ಚಿ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಅದಾನಂತ ಹೆಂಗೆ ಒಪ್ಕೊಳ್ತೀರೋ, ಇಂಥ ವಿಚಿತ್ರವಾಗಿರತಕ್ಕಂಥ ಈ ಪ್ರಪಂಚವನ್ನು ನಿರ್ಮಾಣ ಮಾಡುವಂಥ ಒಬ್ಬ ವ್ಯಕ್ತಿ ಅದಾನ ಅಂತ ನೀವು ಒಪ್ಪಿಕೊಳ್ಳೇಬೇಕು ಅಂಥೇಳಿ ಸಿದ್ಧಾರೂಢರು ಹೇಳಿದಾಗ, ಅವಾಗ ಅವರು ಒಳ್ಳೆ ಕುಶಲರಾಗಿದ್ದರು, ವಿವೇಕವಂತರಾಗಿದ್ದರು. ಆವಾಗ ಅವರು ಒಪ್ಪಿಕೊಳ್ತಾ ಇದ್ದಾರೆ. ಯಾಕಂದರೆ ನೋಡಿರಿ, ಪರಮಾತ್ಮನ ಒಂದು ಸೃಷ್ಟಿ ಎನ್ನುವಂಥದ್ದು ಹೇಗಿದೆ, ಒಂದು ಪಕ್ಷಿ ಎನ್ನುವಂಥದ್ದು ಗಿಳಿಗೆ ಹಸಿರು ಬಣ್ಣ, ಅದರ ಮೂಗು ಕೆಂಪದ, ಭೂಮಿ ಮೇಲೆ ಬೆಳೀತಕ್ಕಂಥ ಅನೇಕ ಮರಗಳದಾವೆ. ಒಂದು ಸಪೋಟ ಇದೆ, ಒಂದು ದಾಳಿಂಬರ ಇದೆ, ಆಮೇಲೆ ಒಂದು ಪಪಾಯಿ ಇದೆ, ಒಂದು ಸೇಬು ಹಣ್ಣಿದೆ. ಒಂದರ ರುಚಿ ಒಂದಕ್ಕಿಲ್ಲ. ಒಂದು ಸಿಹಿಯಾಗಿದ್ದರೆ ಒಂದು ಹಣ್ಣು ಸಿಹಿ ಇರ್ತದೆ, ಒಂದು ಹಣ್ಣು ಹುಳಿ. ಲಿಂಬೆಹಣ್ಣು ಹುಳಿ, ಅದು ಬೆಳೆದಂಥ ಭೂಮಿ ಒಂದೇ, ಅದು ನೀರು ಒಂದೇ, ಅಂದರೆ ಮಣ್ಣು ಒಂದೇ ಐತಿ, ನೀರು ಒಂದೇ ಐತಿ.
ಆದರೆ ಆ ಮರದಲ್ಲಿರ್ತಕ್ಕಂಥ ಹಣ್ಣುಗಳ ರುಚಿ ಬೇರೆ ಬೇರೆ. ಮತ್ತು ಇದನ್ನು ನಿರ್ಮಾಣ ಮಾಡಿದವರು ಯಾರು? ಅದಕ್ಕೆ ನಾವು ವಿಚಾರ ಮಾಡಬೇಕಾಗ್ತೈತಿ. ಆದ್ದರಿಂದ ಇದೆಲ್ಲ ಪರಮಾತ್ಮನ ಸೃಷ್ಟಿ ಅಂತಾರೆ. ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, ಶರೀರದೊಳಗೆ ಆತ್ಮನ ಆರು ಕಾಣದಂತಿರಿಸಿದೆ, ನೀ ಬೆರೆಸಿದ ಭೇದಕ್ಕೆ ಬೆರೆಗಾದನಯ್ಯ ರಾಮನಾಥ. ಶರಣರು ಹೇಳ್ತಾ ಇದ್ದಾರೆ, ಒಂದು ಮರದೊಳಗೆ ಅಗ್ನಿ ಎನ್ನುವಂಥದ್ದು, ಮಂದಾಗ್ನಿ ಎನ್ನುವಂಥದ್ದು. ಆದರೆ ಅದರ ಉರಿಗೆ ಏನಾದರೂ ಗಿಡ ಸುಟ್ಟು ಹೋಗೈತೇನೋ ಅಂತಂದರೆ ಇಲ್ಲ. ಹಾಗೆ ಹಾಲಿನೊಳಗೆ ತುಪ್ಪ ಅನ್ನುವಂಥದ್ದು, ಆದರೆ ಅದು ನಮಗೆ ಗೋಚರ ಆಗ್ತದೇನೋ ಅಂತಂದರೆ ಇಲ್ಲ. ತುಪ್ಪ ಹಾಲಿನೊಳಗೆ ಕರೆ ಅದು ಕಂಪಿಲ್ಲದಂತೆ ಇರಿಸಿದೆ ಅಂತ ಹೇಳ್ತಾರೆ. ಹಂಗೆ ಶರೀರದೊಳಗೆ ಆತ್ಮ ಇದ್ದಾನೆ, ಆದರೂ ಯಾರೂ ಕೂಡ ಆತ್ಮನನ್ನು ಕಾಣದಂತೆ ಪರಮಾತ್ಮ ಇಲ್ಲಿ ಇರಿಸಿದ್ದಾನೆ ಅಂತೇಳಿ ಶರಣರು ಕೂಡ ಹೇಳ್ಕೊಂಡು ಬರ್ತಾ ಇದ್ದಾರೆ. ಆದ್ದರಿಂದ ಹೇಗೆ ಒಂದು ಕೊಡವನ್ನು ನೋಡಿ, ಮಣ್ಣಿನ ಕೊಡವನ್ನು ನೋಡಿ ಆ ಕೊಡವನ್ನು ತಯಾರು ಮಾಡ್ತಕ್ಕಂಥ ಒಬ್ಬ ಕುಂಬಾರದಾನ ಅಂಥೇಳಿ ನಾವು ಹೆಂಗೆ ತಿಳ್ಕೊಳ್ತಾ ಇದ್ದೀವಿಯೋ. ಕುಂಬಾರ ಏನು ಮಾಡ್ತಾನೆ? ಗಡಿಗೆ ತಯಾರು ಮಾಡ್ತಾನೆ, ಕೊಡ ತಯಾರು ಮಾಡ್ತಾನೆ, ಇನ್ನೂ ಹಲವಾರು ವಸ್ತುಗಳನ್ನು ತಯಾರು ಮಾಡ್ತಾ ಇದ್ದಾನೆ. ಅದನ್ನು ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಹೆಂಗೆ ಅದಾನೋ, ಪ್ರತ್ಯಕ್ಷ ಇಲ್ಲದೆ ಇದ್ದನ್ನು ಕೂಡ ನಾವು ಅನುಮಾನ ಮೂಲಕವಾಗಿ ಆ ಮಣ್ಣಿನ ಕೊಡವನ್ನು ನೋಡಿ ಇದನ್ನು ಮಾಡಿರ್ತಕ್ಕಂಥ ಒಬ್ಬ ಕುಂಬಾರ ಅದಾನಪ್ಪ ಅಂತ ನಾವು ಹೆಂಗೆ ತಿಳ್ಕೊಳ್ತಾ ಇದ್ದೀವಿಯೋ, ಹಾಗೆ ಈ ಪ್ರಪಂಚ ಅನ್ನುವಂಥದ್ದು, ಈ ಕಾರ್ಯರೂಪವಾಗಿರ್ತಕ್ಕಂಥ ಈ ವಿಚಿತ್ರವಾದ ಪ್ರಪಂಚ, ಇದನ್ನು ನೋಡಿ ಇದನ್ನು ಮಾಡಿರ್ತಕ್ಕಂಥ ಒಬ್ಬ ಸರ್ವಜ್ಞನಾಗಿರ್ತಕ್ಕಂಥ ಪರಮಾತ್ಮ ಅದಾನ ಅಂಥೇಳಿ ನಾವಿಲ್ಲಿ ಪರಮಾತ್ಮನ ಚರಣಕಮಲಗಳನ್ನು ನಾವು ಧ್ಯಾನ ಮಾಡಬೇಕು ಅಂತ ಇಲ್ಲಿ ನಮಗೆ ಮಹಾತ್ಮರು ಉಪದೇಶ ಮಾಡ್ತಾ ಇದ್ದಾರೆ. ತನುವಿದೇನು, ಈ ಶರೀರ ಅನ್ನುವಂಥದ್ದು ಇದು ಏನು ಅಂತ ನಾವು ಸ್ವಲ್ಪ ವಿಚಾರ ಮಾಡಬೇಕು. ಈ ಶರೀರ ಹೆಂಗೆ ನಿರ್ಮಾಣ ಆಗ್ಯದ ಅಂತಂದರೆ, ತಂದೆಯ ಒಂದು ಹನಿ ವೀರ್ಯ, ತಾಯಿಯ ಒಂದು ಹನಿ ರಕ್ತ ಅನ್ನುವಂಥದ್ದು ಇದು ಸೇರಿ ತಾಯಿ ಗರ್ಭದೊಳಗೆ ಈ ದೇಹ ಅನ್ನುವಂಥದ್ದು ನಿರ್ಮಾಣ ಆಗ್ತದೆ. ಈ ವೀರ್ಯ ಆಗಲಿ ರಕ್ತ ಆಗಲಿ ಎರಡೂ ಜಡ ಅದ. ಜಡವಾಗಿರ್ತಕ್ಕಂಥ ಈ ವೀರ್ಯ ಮತ್ತು ರಕ್ತದಿಂದ ಈ ಶರೀರ ಅನ್ನುವಂಥದ್ದು ಆಗೈತಿ ಅಂಥೇಳಿ ಹಿಂಗೆ ಹೇಳುವುದನ್ನು ಕೂಡ ಹೇಳೋಕ್ಕಾಗ್ತದೇನು ಅಂತಂದರೆ ಇದು ಆಶ್ಚರ್ಯ ಅಂತ. ಯಾಕಂದರೆ ಜಡವಾಗಿರ್ತಕ್ಕಂಥ ರೇತು ರಕ್ತಗಳಿಂದ ಶರೀರ ಉತ್ಪತ್ತಿಯಾಗುವಂಥದ್ದು ಇದು ಅಸಂಭವ. ಈ ಶರೀರವನ್ನು ತಾಯಿ ತಂದೆಯವರೇ ಉತ್ಪತ್ತಿ ಮಾಡಿದ್ದಾರೆ ಅಂತ ಹೇಳುವುದಾದರೆ, ಅವರು ತಂದೆ ತಾಯಿಗಳು ಮಕ್ಕಳ ಶರೀರವನ್ನು ಬಹಳ ಸುಂದರವಾಗಿ ಮಾಡಿಕೊಳ್ಬಹುದಾಗಿತ್ತು. ಕೆಲವು ಶರೀರಗಳು ಅತ್ಯಂತ ಕುರೂಪಿಯಾಗಿರ್ತಾವೆ. ಕೆಲವರು ಅಂಧರಾಗಿ ಹುಟ್ಟುತ್ತಾರೆ, ಕೆಲವರು ಕಿವುಡಾಗಿ ಹುಟ್ಟುತ್ತಾರೆ, ಕೆಲವರು ಕೈಕಾಲುಗಳು ಸೊಟ್ಟಾಗಿ ಹುಟ್ಟುತ್ತಾ ಇದ್ದಾರೆ. ಮತ್ತು ಇದು ತಂದೆ ತಾಯಿಗಳ ಕೈಯೊಳಗೆ ಇದ್ದದ್ದಾದರೆ ಅವರು ತಮಗೆ ಹೇಗೆ ಬೇಕೋ ಹಾಗೆ ಶರೀರವನ್ನು ನಿರ್ಮಾಣ ಮಾಡಿಕೊಳ್ಳಬಹುದಾಗಿತ್ತು. ಆದರೆ ಈ ರೀತಿ ಲೋಕದಲ್ಲಿ ನಮಗೆ ಎಲ್ಲಿಯಾದರೂ ಕಂಡು ಬರ್ತದೇನೋ ಅಂತಂದರೆ ಇಲ್ಲ. ಯಾವುದೇ ತಂದೆ ತಾಯಿಗಳು ಮಕ್ಕಳು ಅಲ್ಪ ವಯಸ್ಸಿನಲ್ಲಿ ಸಾಯಲಿ ಅಂತ ಯಾರಿಗೂ ಸಂಕಲ್ಪ ಇರುವುದಿಲ್ಲ. ದೀರ್ಘವಾಗಿರ್ತಕ್ಕಂಥ ಮತ್ತು ಆರೋಗ್ಯಕರವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಮಕ್ಕಳು ಹುಟ್ಟಲಿ ಅಂತ ತಂದೆ ತಾಯಿಗಳ ಅಪೇಕ್ಷೆ ಇರ್ತದೆ. ಆದರೆ ಕೆಲವು ಮಕ್ಕಳು ಅಲ್ಪಾಯುಷಿಗಳಾಗಿರ್ತಾರೆ, ಹುಟ್ಟಿದ ಕೆಲವೇ ದಿವಸಗಳಲ್ಲಿ ಸಾಯ್ತಾ ಇದ್ದಾರೆ. ಆದ್ದರಿಂದ ಇದು ತಂದೆ ತಾಯಿಗಳ ಕೈಯೊಳಗಿಲ್ಲ. ಅವ್ರು ತಮಗೆ ಹೆಂಗೆ ಬೇಕೋ ಹಂಗೆ ನಿರ್ಮಾಣ ಮಾಡಿಕೊಳ್ಬಹುದಾಗಿತ್ತು. ಆದ್ದರಿಂದ ಈ ಶರೀರವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಬ್ಬ ಪುರುಷ ಅದಾನ, ಪರಮಾತ್ಮ ಅದಾನ ಅಂತ ನಾವು ತಿಳ್ಕೊಳ್ಬೇಕು. ಪರಮಾತ್ಮನಿಂದಲೇ ಈ ಶರೀರ ಅನ್ನುವಂಥದ್ದು
ಸೃಷ್ಟಿಯಾಗ್ಯದ ಅಂತ ಹೇಳ್ತಾ ಇದ್ದಾರೆ. ಈ ಕೆಲವರು ನಮಗೆ ಗಂಡು ಮಗು ಆಗಬೇಕು ಅಂತ ಇಚ್ಛಾ ಇರ್ತದೆ, ಅವರಿಗೆ ಬರೀ ಹೆಣ್ಣೇ ಹುಡ್ತಾ ಇದ್ದಾವೆ. ಕೆಲವರಿಗೆ ನಮಗೆ ಹೆಣ್ಮಕ್ಳು ಅದಾರಪ್ಪ, ನಮಗೆ ಹೆಣ್ಣು ಅದು ಅಂದರೆ ಗಂಡು ಮಕ್ಳು ಅದಾರ, ನಮಗೆ ಹೆಣ್ಣು ಹುಟ್ಟಬೇಕು ಅಂತ ಅಪೇಕ್ಷೆ ಇರ್ತದೆ, ಅವ್ರಿಗೆ ಬರೀ ಗಂಡು ಮಕ್ಕಳೇ ಹುಡ್ತಾ ಇರ್ತಾರೆ. ಅಂದ್ರೆ ಇದ್ರ ಮೇಲಿಂದ ನಮಗೇನು ಅರ್ಥ ಆಕ್ಕೈತಿ ಅಂತಂದರೆ, ಈ ಶರೀರ ಅನ್ನುವಂಥದ್ದು ತಯಾರು ಮಾಡಿಕೊಳ್ಳೋದು ತಂದೆ ತಾಯಿಗಳ ಕೈಯೊಳಗಿಲ್ಲ. ಅದಕ್ಕೆ ಈ ಶರೀರ ಇದು ಹೇಗಿದೆ ಅಂತಂದರೆ, ನಿಜವಂಶಗಳವರು ಒಂದು ಕಡೆ ಹೇಳ್ಕೊಂಡು ಬಂದರು, ಜಡ ದೃಶ್ಯ ಮಿತಿ ಪರಿಣತೆ ಭೂತ ಕಾರ್ಯತೆ ವಿಡಿದು ಕನಸು ನಿದ್ರೆಯೊಳಗಿಲ್ಲವಾಗಿ ಕೊಡನಂತೆ ಬೇರೆನಿಸುವುದು ಈ ಒಡಲು ತಾನಲ್ಲವೋ ಅಂತ ಹೇಳ್ತಾರೆ. ಈ ಶರೀರ ನೋಡಿದರೆ ಇದು ಜಡ, ಅದು ಇದಕ್ಕೆ ತನ್ನ ಜ್ಞಾನವೂ ಇಲ್ಲ, ಮತ್ತೊಂದರ ಜ್ಞಾನವೂ ಇಲ್ಲ. ಶ್ವೇತರ ಜ್ಞಪ್ತಿ ಶೂನ್ಯತ್ವಂ ಅಂತ ಕರ್ಕೊಂಡು ಬರ್ತಾ ಇದ್ದಾರೆ. ಇಂಥ ಜಡವಾಗಿರ್ತಕ್ಕಂಥ ಶರೀರ ಇದು ದೃಶ್ಯದ. ಯಾಕಂದರೆ ಈ ಶರೀರ ನಮ್ಮಿಂದ ಅರಿಸ್ಕೊಳ್ತದೆ. ನಮ್ಮ ಶರೀರ ಸ್ಥೂಲ ಆದ್ರೂ ಅರಿತೀವಿ, ಸ್ವರ್ಗಿದ್ರೂ ಅರಿತಾ ಇದ್ದೀವಿ. ಈ ಶರೀರ ಕಪ್ಪಿದ್ರೂ ಅರಿತೀವಿ, ಬೆಳ್ಳಗಿದ್ರೂ ಅರಿತೀವಿ, ಎತ್ತರ ಇದ್ರೂ ಅರಿತೀವಿ, ಗಿಡ್ಡಿದ್ರೂ ಅರಿತೀವಿ. ಇದು ದೃಶ್ಯವಾಗಿ ಅರಿಸ್ಕೊಳ್ತದೆ ಅಂತ. ಮತ್ತು ಇದು 3.5 ಮೊಳ, ಇದಕ್ಕೊಂದು ಅಳತೆ ಅನ್ನುವಂಥದ್ದು. ಮತ್ತು ಇದು ಷಡ್ಭಾವಿಕಾರಗಳಿಂದ ಕೂಡಿಕೊಂಡದ್ದು ಈ ಶರೀರ ಅನ್ನುವಂಥದ್ದು. ಈ ರೋಗಗಳ ತವರು ಮನೆ, ಧನುರುಜೆ ಆಗರ ಅತಿ ದುಃಖ ಸಾಗರ ಅಂತ ಹೇಳ್ತಾರೆ. ಅನಂತ ದುಃಖಗಳಿಗೆ ಇದು ಕಾರಣವಾಗಿರತಕ್ಕಂಥದ್ದು. ಅನಂತ ರೋಗಗಳು ಈ ಶರೀರದಲ್ಲಿ ಉತ್ಪತ್ತಿಯಾಗ್ತಾ ಇದ್ದಾವೆ. ಭೂತ ಕಾರ್ಯತೆ ಬಿಡಿದು, ಇದು ಪಂಚಭೂತಗಳು ಪಂಚೀಕರಣವನ್ನು ಹೊಂದಿ 25 ತತ್ವಗಳಿಂದ ಈ ಶರೀರ ಅನ್ನುವಂಥದ್ದು ಉತ್ಪತ್ತಿಯಾಗ್ಯದ ಅಂತ. ಅದಕ್ಕೆ ಇದು ಕೊಡನಂತೆ ಬೇರೆನಿಸುವುದು ಅಂತ ಹೇಳಿದರು. ಕಟಾದ್ರಷ್ಟ ಕಟಾದ್ಭಿನ್ನ. ಕೊಡವನ್ನು ನೋಡ್ತಕ್ಕಂಥ ವ್ಯಕ್ತಿ ಹೆಂಗೆ ಆ ಕೊಡಕ್ಕೆ ಬೇರೆ ಅದಾನೋ, ಹಂಗೆ ಈ ದೇಹವನ್ನು ನೋಡ್ತಕ್ಕಂಥ ಆತ್ಮ ಇದಕ್ಕೆ ಬೇರೆಯೇ ಇದ್ದಾನೆ ಅಂಥೇಳಿ, ಅದಕ್ಕೆ ಇಲ್ಲಿ ಒಟ್ಟಾರೆ ಈ ಶರೀರ ಅನ್ನುವಂಥದ್ದು ಇದು ನಾವಲ್ಲ. ಶರೀರಕ್ಕೆ ಬೇರೆಯಾಗಿರ್ತಕ್ಕಂಥ ಆತ್ಮವೇ ನಾವಾಗಿದ್ದೀವಿ. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯವಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹು ಕ್ಷೇತ್ರಜ್ಞೈತಿ ತದ್ವಿದಃ. ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಈ ಶರೀರ ಇದು ಕ್ಷೇತ್ರ ಅಂತ ಹೇಳಿಸ್ಕೊಳ್ತದೆ. ಈ ಶರೀರವೆಂಬ ಕ್ಷೇತ್ರವನ್ನು ಯಾವನು ಅರಿತಾನೋ ಅವನು ಕ್ಷೇತ್ರಜ್ಞ. ಕ್ಷೇತ್ರಜ್ಞನೇ ಬೇರೆ, ಕ್ಷೇತ್ರವೇ ಬೇರೆ. ಅಂದರೆ ಶರೀರವೇ ಬೇರೆ, ಶರೀರವನ್ನು ಅರಿತಕ್ಕಂಥ ಆತ್ಮನೇ ಬೇರೆ. ಆದರೆ ನಾವು ಅಜ್ಞಾನ ಮೂಲಕವಾಗಿ, ಅವಿಚಾರ ಮೂಲಕವಾಗಿ ಈ ದೇಹವೇ ನಾನು ಅಂತ ನಾವು ತಿಳ್ಕೊಂಡು ದುಃಖಿಯಾಗಿದ್ದೇವೆ. ಕ್ಷೇತ್ರಜ್ಞನನ್ನು ನನ್ನನ್ನಾಗಿ ತಿಳ್ಕೋ ಅಂತ ಹೇಳಿದ ಭಗವಂತ. ಈ ಶರೀರದಲ್ಲಿ ಈ ಶರೀರವನ್ನು ಅರಿತಕ್ಕಂಥ ಯಾವ ಕ್ಷೇತ್ರಜ್ಞ ಇದ್ದಾನಲ್ಲ, ಅವನೇ ಪರಮಾತ್ಮ. ಪರಮಾತ್ಮ ಅಂದರೆ ಬೇರೆ ಯಾರೂ ಅಲ್ಲ. ಅಂಥ ಯಾವ ಪರಮಾತ್ಮನನ್ನು ನಾವಿಲ್ಲಿ ಸ್ಮರಣೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಎನ್ನೊಳು ವಂದಿತೇತಕೆ. ಈ ಶರೀರ ಅನ್ನುವಂಥದ್ದು ಇದು ನನ್ನೊಳಗೆ ಯಾಕೆ ಇದು ಕೂಡಿಕೊಂಡಿತು? ಇಲ್ಲಿ ಜೀವನಿಗೂ ಮತ್ತು ಶರೀರಕ್ಕೆ ಸಂಬಂಧ ಅನ್ನುವಂಥದ್ದು ಹೇಗಾಯಿತು? ಯಾಕಂದರೆ ಶರೀರ ನೋಡಿದರೆ ಜಡ, ನಾನು ನೋಡಿದರೆ ಚೈತನ್ಯ ಸ್ವರೂಪದೇನೆ. ನಾನು ಯಾವಾಗಲೂ ಅರಿಯುವವನೇ ಆಗಿದ್ದೀನಿ. ಈ ಶರೀರ ಜಡ, ಇದು ಏನನ್ನೂ ಅರಿಯಲಾರದು. ಆದ್ದರಿಂದ ಯಾಕಂದರೆ ಇವೆರಡೂ ವಿರುದ್ಧದಾವ. ಶರೀರ ಜಡ, ಆತ್ಮ ಚೈತನ್ಯ. ಅಂದರೆ ನಾನು ಚೈತನ್ಯ ಸ್ವರೂಪದೇನೆ. ಹೆಂಗೆ ಬೆಳಕು ಕತ್ತಲೆ ಒಂದು ಸ್ಥಾನದಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ಕತ್ತಲೆ ಐತಂದ್ರೆ ಅಲ್ಲಿ ಬೆಳಕಿಲ್ಲ, ಬೆಳಕು ಬಂದೈತಿ ಅಂದರೆ ಅಲ್ಲಿ ಕತ್ತಲೆ ಇಲ್ಲ. ನೀರು ಮತ್ತು ಬೆಂಕಿ ಎರಡು ಒಂದೇ ಸ್ಥಳದಲ್ಲಿ ಇರೋಕ್ಕಾಗೋದಿಲ್ಲ. ಹಂಗೆ ನನಗೂ ಮತ್ತು ಈ ದೇಹಕ್ಕೂ ಈ ಕೂಡುವಿಕೆ ಅನ್ನುವಂಥದ್ದಿಲ್ಲ.
ಮೊದಲು ಮಾಡಿದ ಕರ್ಮದಿಂದಲೇ ಒದಗಿ ಬಂದೆನು ತಾಯಿ ಉದರದಿ, ಪುದಿದು ಮಲಮೂತ್ರನೆಂದೆಲು ಜಾಠರಾಗ್ನಿಯಲ್ಲಿ ಅಂತ ಹೇಳ್ತಾರೆ. ಪೂರ್ವಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮಾನುಸಾರವಾಗಿ ನಾವು ಈ ತಾಯಿ ಗರ್ಭದಲ್ಲಿ ದೇಹವನ್ನು ಧರಿಸಿ ಬರ್ತಾ ಇದ್ದೀವಿ. ಅಂದರೆ ನಾವು ಮಾಡಿರ್ತಕ್ಕಂಥ ಕರ್ಮದ ಫಲವನ್ನು ಅನುಭೋಗ ಮಾಡಲಿಕ್ಕೆ ಭಗವಂತ ಈ ಶರೀರವನ್ನು ನಿರ್ಮಾಣ ಮಾಡಿ ಈ ಶರೀರದೊಳಗೆ ಜೀವನಿಗೂ ಮತ್ತು ಆ ದೇಹಕ್ಕೂ ಸಂಬಂಧವನ್ನು ಮಾಡಿದ್ದಾನೆ. ಅಂದರೆ ಪರಮಾತ್ಮನ ಪ್ರೇರಣೆ ಇಲ್ಲದೆ ನಾವು ಈ ಶರೀರದೊಳಗೆ ಬರಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮನ ಒಂದು ಪ್ರೇರಣಾ ಮೂಲಕವಾಗಿಯೇ ನಾವು ಈ ಶರೀರದೊಳಗೆ ಕೂಡಿಕೊಂಡಿದ್ದೇವೆ ಹೊರತು ಇಲ್ಲಿ ಈ ಶರೀರ ಅನ್ನುವಂಥದ್ದು ಇಲ್ಲಿ ತಾನಾಗೆ ಅಂದರೆ ಈ ಶರೀರಕ್ಕೆ ಇದು ಶರೀರ ನಾವಲ್ಲ, ಈ ಶರೀರ ಬೇರೆವೇ ಇದೆ. ಆದರೆ ಇದು ನಮ್ಮೊಳಗೆ ಯಾಕೆ ಕೂಡಿಕೊಂಡದ ಅಂತ ವಿಚಾರ ಮಾಡಿದರೆ ಅದಕ್ಕೆ ಪರಮಾತ್ಮನ ಪ್ರೇರಣೆ ಕಾರಣ. ಅಂಥ ಪರಮಾತ್ಮನ ಚರಣಗಳನ್ನು ನಾವು ಸ್ಮರಿಸಬೇಕು ಅಂತ ಹೇಳಿದರು. ಆಮೇಲೆ ಹೇಳ್ತಾರೆ, ನಾನು ಯಾರು, ನಾನು ಯಾರು, ನಾವೇನಂತೀವಿ ಅಂತಂದರೆ ಈ ದೇಹದೊಳಗನ ನಾನು ಅಂತೀವಿ. ಯಾಕಂದರೆ ನಾನು ಹುಟ್ಟಿದ್ದೀನಿ ರೀ, ನಾನು ಸಾಯ್ತೀನಿ ಅಂತ ಹೇಳ್ತೀವಿ. ಹುಟ್ಟು ಸಾವುಗಳು ದೇಹದ ಧರ್ಮಗಳು. ಯಾಕೆಂದರೆ ನಾವು ಈ ದೇಹ ಬರೋಕ್ಕಿಂತ ಮೊದಲು ಇದ್ದವರೇ. ಶರೀರ ಬಿದ್ದು ಹೋದ ಮೇಲೂ ನಾವು ಇರ್ತೀವಿ. ಅಂದರೆ ಆತ್ಮನಿಗೆ ನಾಶ ಅನ್ನುವಂಥದ್ದಿಲ್ಲ. ದೇಹೋ ಮ್ರಿಯತೆ ನ ಜೀವೋ ಮ್ರಿಯತೆ ಅಂತ ಹೇಳ್ತಾರೆ. ದೇಹಕ್ಕೆ ಸಾವಿದೆ ಹೊರತು ಆತ್ಮನಿಗೆ ಎಂದೂ ಸಾವು ಅನ್ನುವಂಥದ್ದಿಲ್ಲ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ. ಹೇಗೆ ನಾವು ಬಟ್ಟೆಗಳನ್ನು ಧಾರಣ ಮಾಡ್ತೀವಿ, ಬಟ್ಟೆ ಹಳೇದಾಯಿತು ಅಂತಂದರೆ ಅದನ್ನು ತೆಗೆದು ಹಾಕಿ ಹೊಸ ಬಟ್ಟೆಗಳನ್ನು ಹೆಂಗೆ ಧರಿಸ್ತಾ ಇದ್ದೀವಿಯೋ ಹಾಗೆ ಈ ಜೀವನೂ ಕೂಡ ಯಾವಾಗ ಈ ದೇಹ ಜೀರ್ಣ ಆಯಿತು ಅಂತಂದರೆ ಇದನ್ನು ಬಿಡ್ತಾನ ಮತ್ತೊಂದು ದೇಹವನ್ನು ಧರಿಸ್ತಾ ಇದ್ದಾನೆ. ಹಿಂಗೆಷ್ಟೋ ದೇಹಗಳು ನಮಗೆ ಹೋಗಿದ್ದಾವೆ. ನಾವು ಎಷ್ಟು ಸಾರಿ ಹುಟ್ಟಿ ಬಂದೇವಿ ಅಂತಂದರೆ ಇದನ್ನು ಮುಂದೆ ಹೇಳ್ತಾರೆ. ಧರಣೆಯನ್ನೆಲ್ಲವನ್ನು ಸನ್ನಿತು ಜೋಡಿ ಮಾಡಲು ಅನಿತು ಪರಮಾಣುಗಳು ಅನಿತು ದೇಹವನ್ನು ಧರಿಸುತ್ತಾ ಜೀವರ ಬಸಿರು ಬಂದು ಅಂತ ಹೇಳ್ತಾರೆ. ಇಡೀ ಭೂಮಿ ಕುಟ್ಟಿ ಪುಡಿ ಮಾಡಿದರೆ ಎಷ್ಟು ಪರಮಾಣುಗಳಾಗ್ತಾವೋ ಅಷ್ಟು ನಾವು ಲೆಕ್ಕನೇ ಇಲ್ಲ ಅಂತ, ಲೆಕ್ಕನೇ ಮಾಡೋಕ್ಕೆ ಬರೋಂಗಿಲ್ಲ. ಅಷ್ಟು ಸಾರಿ ಇಲ್ಲಿ ಜೀವ ಹುಟ್ಟಿ ಹುಟ್ಟಿ ಬರ್ತಾ ಇದ್ದಾನೆ. ಆದ್ದರಿಂದ ಈ ಶರೀರದೊಳಗೆ ಒಮ್ಮೆ ನಾವಂತೀವಿ, ಒಮ್ಮೆ ಇಂದ್ರಿಯಗಳಲ್ಲಿ ನಾನು ನೋಡುತ್ತೇನೆ, ನಾನು ಕೇಳುತ್ತೇನೆ, ನಾನು ಹೋಗುತ್ತೇನೆ, ನಾನು ಕೊಡುತ್ತೇನೆ. ನೋಡಿರಿ, ಜ್ಞಾನೇಂದ್ರಿಯಗಳಲ್ಲಿ ಮತ್ತು ಕರ್ಮೇಂದ್ರಿಯಗಳ ಧರ್ಮಗಳಲ್ಲಿ ಒಮ್ಮೆ ನಾನಂತೀವಿ, ಒಮ್ಮೆ ದೇಹದಲ್ಲಿ ನಾನಂತೀವಿ, ಒಮ್ಮೆ ಇಂದ್ರಿಯಗಳಲ್ಲಿ ನಾನಂತೀವಿ, ಮತ್ತೊಮ್ಮೆ ಪ್ರಾಣದಲ್ಲಿ ನನಗೆ ಹಸಿವಾಗೈತಿ, ನನಗೆ ಬಾಯಾರಿಕೆ ಆಗೈತಿ. ಹಸಿವು ತೃಷೆಗಳು ಪ್ರಾಣದ ಧರ್ಮಗಳು. ಮತ್ತು ಈ ಶರೀರದ ಇಂದ್ರಿಯಗಳ ಧರ್ಮಗಳೇನಪ್ಪ ಅಂತಂದ್ರೆ ನೋಡೋದು, ಕೇಳೋದು, ಮುಟ್ಟೋದು ಇವೆಲ್ಲ ಇಂದ್ರಿಯಗಳ ಧರ್ಮಗಳದಾವು. ಆದರೆ ಅವುಗಳಲ್ಲಿ ನಾನು ನಾನು ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ನಿಜವಾದ ನಾನು ಯಾರು ಅಂತ. ಈ ಕಾಮ ಕ್ರೋಧಾದಿಗಳು ಮನಸ್ಸಿನ ಧರ್ಮಗಳು. ನಾನು ಸುಖಿ, ನಾನು ದುಃಖಿ ಅಂತ ಹೇಳ್ತೀವಿ. ಸುಖ ದುಃಖಗಳಾಗಲಿ ಕಾಮಕ್ರೋಧಾದಿಗಳಾಗಲಿ ಮನೋಧರ್ಮಗಳಾಗಿದ್ದಾವೆ. ಮನಸ್ಸೇ ನಾನಂತ ನಾವು ತಿಳ್ಕೊಂಡಿದ್ದೇವೆ. ಅರಿವು ಮರವೆಗಳು ಬುದ್ಧಿಯ ಧರ್ಮಗಳದಾವೆ. ಅರಿವು ಮರಗಳಿಂದ ಬುದ್ಧಿ ಅರಿಸಿಕೊಳ್ಳುವಂಥದ್ದಾಗೈತೆ. ಹಾಗೆ ನಾನು ಕರ್ತ, ನಾನು ಭೋಕ್ತ ಅಂತಾನೆ. ಇಲ್ಲಿ ಅಹಂಕಾರ ಧರ್ಮಗಳು, ಇವು ಆತ್ಮನ ಧರ್ಮಗಳಲ್ಲ. ಬುದ್ಧಿಯಲ್ಲಿ ನಾನು ನಾನು ಅಂತ ಹೇಳ್ತಾ ಇದ್ದೀವಿ, ಅಭಿಮಾನ ಮಾಡ್ತೀವಿ. ಅಭಿಮಾನ ಮಾಡೋ ಕಾಲದೊಳಗೆ ಅಹಂಕಾರವೇ ನಾನು, ನಾನು ಕರ್ತನ ಭಕ್ತನಂತ ಮತ್ತು ಅಹಂಕಾರದ ಧರ್ಮಗಳು. ಆದರೆ ಅವುಗಳಲ್ಲಿ ನಾನು ನಾನು ಅಂತ ಇದ್ದೀವಿ. ವಿಚಾರ ಮಾಡಿ ನೋಡಿದರೆ ಇವು ಯಾವುವೂ ನಾನಲ್ಲ. ದೇಹ ಮೊದಲುಗೊಂಡು ಅಹಂಕಾರದ ಪರ್ಯಂತರವಾಗಿರತಕ್ಕಂಥ ಇವೆಲ್ಲವೂ ದೃಶ್ಯ, ಇವೆಲ್ಲ ಜಡ ಆದವು. ಹಾಗಾದರೆ ನಾನು ಯಾರು? ಶಾಸ್ತ್ರಗಳು ಇವುಗಳನ್ನು ಅರಿತಕ್ಕಂಥ ಆತ್ಮವೇ ನೀನು ಅಂಥೇಳಿ ನಮಗೆ ಉಪದೇಶ ಮಾಡ್ತಾ ಇದ್ದಾವೆ. ಆದ್ದರಿಂದ ಈ ಶರೀರವನ್ನು ನಮ್ಮೊಂದಿಗೆ ಕೂಡಿಸಿರ್ತಕ್ಕಂಥ ಪರಮಾತ್ಮ ಇದಕ್ಕೆ ಬೇರೆಯೇ ಅದಾನ.
ಯಾಕಂದರೆ ಜೀವನಿಗೂ ದೇಹಕ್ಕೂ ಸಂಬಂಧ ಮಾಡಿರ್ತಕ್ಕಂಥ ಪರಮಾತ್ಮ ಅವನ ಪ್ರೇರಣೆಯ ಮೂಲಕವಾಗಿ ಇಲ್ಲಿ ಜೀವ ಈ ಶರೀರದೊಳಗೆ ಪ್ರವೇಶ ಆಗಿದ್ದಾನೆ. ಅಂಥ ಪರಮಾತ್ಮನ ಚರಣಗಳನ್ನು ನಾವು ಧ್ಯಾನ ಮಾಡಬೇಕು ಅಂತ ಹೇಳಿದರು. ಜನನ ಮರಣಕಾರ್ಯನೇ. ಇನ್ನು ಈ ಜನ್ಮ ಮರಣಗಳು ಇವು ಯಾರಿಗದಾವು ಅಂತ ವಿಚಾರ ಮಾಡಿದ್ರೆ ಇವು ಜೀವನ ಕೈಯೊಳಗಿಲ್ಲ. ಹುಟ್ಟು ಸಾವುಗಳು ಇವು ನಮ್ಮ ಕೈಯಾಗದಾವೇನು ಅಂತಂದರೆ ಇಲ್ಲ. ಯಾಕಂದರೆ ನಾವು ಯಾವ ಕಾಲದಲ್ಲಿ ಸಾಯ್ಬೇಕಂತೇವೋ ಆವಾಗ ಮರಣ ಅನ್ನುವಂಥದ್ದು ಬರೋದಿಲ್ಲ. ನಾವಿನ್ನೂ ಉಳಿಬೇಕಂತೇವೆ, ಇನ್ನೂ ಭಾಳ ವರ್ಷ ಬದುಕಿರ್ಬೇಕಂತೇವೆ. ಏನಪ್ಪ ಇನ್ನೂ ಮನೆ ಕಟ್ಟಬೇಕು, ಮಕ್ಕಳು ಮದುವೆ ಮಾಡಬೇಕು, ಮೊಮ್ಮಕ್ಕಳು ನೋಡಬೇಕು ಅಂದರೆ ಇನ್ನೂ ಸಂಸಾರಗಳು ಬಹುಕಾಲ ಇರಬೇಕಂತೀವಿ. ಆದರೆ ಆಗಲೇ ಮೃತ್ಯು ಅನ್ನುವಂಥದ್ದು ಬಂದು ಹೋಗಿಬಿಡ್ತದೆ. ನಮಗೆ ಎಷ್ಟೋ ಶರೀರದೊಳಗೆ ರೋಗಗಳು ಉಂಟಾಗ್ತಾ ಇದ್ದಾವೆ. ಈ ಶರೀರ ಅನ್ನುವಂಥದ್ದು ಇದು ನಮ್ಮ ಅಧೀನದೊಳಗಿಲ್ಲ. ನಾವು ಯಾವಾಗ ಸಾಯ್ಬೇಕಂದವಾಗ ಸಾಯೋದಿಲ್ಲ. ನಾವು ಸತ್ತವರು ಹುಟ್ಟಬಾರ್ದಂದ್ರೆ ಹುಟ್ಟೇ ಬಿಡ್ತಾ ಇದ್ದಾನೆ. ಈ ಹುಟ್ಟು ಸಾವುಗಳು ನಮ್ಮ ಕೈಯೊಳಗಿಲ್ಲ. ನಾವು ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಡಾಕ್ಟರ್ ಹತ್ರಕ್ಕೆ ಹೋಗಿ ಏನಾದರೂ ಮಾಡಿ ನಾನು ಉಳಿಸು ಅಂಥೇಳಿ ಸಾಕಷ್ಟು ಅವ್ರಿಗೆ ದುಡ್ಡು ಕೊಡ್ತೇವೆ. ಆದರೆ ಡಾಕ್ಟರ್ ಕೈಯಾಗೂ ಕೂಡ ಇಲ್ಲ. ಯಾಕಂದರೆ ಪರಮಾತ್ಮನ ಅದೇನ. ಪರಮಾತ್ಮ ನಮಗೆ ಈ ದೇಹವನ್ನು ಕೊಟ್ಟಾನ ಮತ್ತು ಹುಟ್ಟು ಸಾವು ಪರಮಾತ್ಮನ ಅಧೀನ ಅದಾವ. ನಮ್ಮ ಕರ್ಮ ತೀರ್ತು ಅಂತಂದರೆ ಈ ಶರೀರನ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ. ಆದ್ದರಿಂದ ಇದಕ್ಕೆ ಪ್ರೇರಣಾ ಮಾಡತಕ್ಕಂಥವು ಹುಟ್ಟು ಸಾವುಗಳಿಗೆ ಪ್ರೇರಕ ಯಾರು ಅಂತಂದರೆ ಪರಮಾತ್ಮ. ಅವು ನಮಗೆ ಪ್ರತ್ಯಕ್ಷ ಇಲ್ಲಂದ್ರೂ ಕೂಡ ನಾವು ಕಾರ್ಯದಿಂದ ಅವನನ್ನು ಅನುಮಾನ ಮಾಡಿ ತಿಳ್ಕೊಳ್ಬೇಕು. ಒಬ್ಬ ಪರಮಾತ್ಮದಾನಪ್ಪ ಈ ಹುಟ್ಟು ಸಾವುಗಳಿಗೆ ಕಾರಣೀ ಪುರುಷ, ಅದಕ್ಕೆ ಪ್ರೇರಣೆ ಮಾಡತಕ್ಕಂಥವನು ಒಬ್ಬ ಪರಮಾತ್ಮದಾನ ಅಂತ ನಾವು ಭಾವಿಸ್ಕೊಳ್ಬೇಕು. ಈ ರೀತಿಯಾಗಿ ಪರಮಾತ್ಮನ ಚರಣಗಳನ್ನು ಧ್ಯಾನಿಸು ಅಂತ ಹೇಳ್ತಾ ಇದ್ದಾರೆ. ಎನ್ನೀ ಶರೀರದೊಳು ನೆನೆವತನವಾರದು. ಅಂದರೆ ಈ ನಮ್ಮ ಶರೀರ ಅನ್ನೋದೊಳಗೆ ಸ್ಮರಣ ಮಾಡ್ತಕ್ಕಂಥದ್ದು ಯಾವುದು ಅಂತಂದರೆ ಮನಸ್ಸು. ಈ ಮನಸ್ಸು ಕೂಡ ಜಡ. ಆದ್ದರಿಂದ ಈ ಮನಸ್ಸಿನಲ್ಲಿ ನೆನೆಸ್ತಕ್ಕಂಥ ಶಕ್ತಿ ಅದು ಪರಮಾತ್ಮಂದು. ಆಲಿಸುವ ಹಾಗೆ ನಾವು ಕೇಳ್ತೀವಿ. ಕೇಳುವುದು ಯಾವುದು? ಕಿವಿ. ಕಿವಿ ನೋಡಿದರೆ ಅದು ಒಳಗೆ ಪೊಳ್ಳದದು. ಅದು ಚರ್ಮದಿಂದ ಮಾಡಲ್ಪಟ್ಟದು. ಅದು ಕೂಡ ಜಡ. ಅಂದರೆ ಪರಮಾತ್ಮನ ಪ್ರೇರಣೆಯಿಂದಲೇ ಇಲ್ಲಿ ನಮ್ಮ ಕಿವಿ ಎನ್ನುವಂಥದ್ದು ಶಬ್ದವನ್ನು ಆಲಿಸ್ತದೆ. ಸೋಂಕುವ ಅಂದರೆ ಸ್ಪರ್ಶ ಮಾಡ್ತಕ್ಕಂಥ ಸಾಮರ್ಥ್ಯ ಇಲ್ಲಿ ಚರ್ಮಕ್ಕೆ ಸ್ಪರ್ಶ ಜ್ಞಾನ ಆಗ್ತದೆ. ಆದರೆ ಅದು ಕೂಡ ಜಡ. ಆ ಚರ್ಮಕ್ಕೆ ಸ್ಪರ್ಶ ಜ್ಞಾನ ಆಗಬೇಕಾದ್ರೆ ಅದಕ್ಕೆ ಪರಮಾತ್ಮನ ಪ್ರೇರಣೆ ಅಂತ ಹೇಳ್ತಾ ಇದ್ದಾರೆ. ಅರಿವ ಅಂತಂದರೆ ಇದನ್ನು ಅರಿಯುವುದು ಬುದ್ಧಿ ಧರ್ಮ. ಆ ಬುದ್ಧಿ ಆದ್ರೂ ಕೂಡ ವಿಚಾರ ಮಾಡಿ ನೋಡಿದರೆ ಜಡ. ಅದು ಆತ್ಮನ ಸನ್ನಿಧಿಯಲ್ಲಿರುವುದರಿಂದ ಆತ್ಮನ ಚೈತನ್ಯವನ್ನೇ ಪಡ್ಕೊಂಡು ಅದು ಅರಿತಾ ಇದೆ ಅಂತ. ಇನ್ನು ಉಣುವ, ನಾವು ನಾಲಿಗೆಯಿಂದ ಅನೇಕ ಪದಾರ್ಥಗಳನ್ನು ಉಣ್ತೇವೆ. ಅಲ್ಲಿ ನಮಗೆ ರಸಜ್ಞಾನ ಆಗಬೇಕಾಗಿತ್ತು ಅಂತಂದರೆ ಅದು ಜಡ. ಅದು ವಾಸ್ತವಿಕವಾಗಿ ನಾಲಿಗೆ ಜಡ. ಅಲ್ಲಿ ಆತ್ಮನ ಒಂದು ಸತ್ತಾ ಪಡ್ಕೊಂಡ ಏನಾಗೈತೆ, ಅಲ್ಲಿ ಪರಮಾತ್ಮನ ಸತ್ತಾ ಅವನ ಪ್ರೇರಣೆ ಮೂಲಕವಾಗಿ ನಮಗೆ ನಾಲಿಗೆಗಳ ರಸಜ್ಞಾನ ಅನ್ನುವಂಥದ್ದು ಉಂಟಾಗ್ತದೆ. ಹಂಗೆ ವಾಸಿಸುವ ನಮ್ಮ ಮೂಗು ಅನ್ನುವಂಥದ್ದು ಅದು ಕೂಡ ಜಡ. ಅದು ಕೂಡ ಆ ಗಂಧವನ್ನು ಅದು ತಿಳಿಯಲಾರದು. ಆದರೆ ಇವೆಲ್ಲ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮನಿಂದಲೇ ಇವೆಲ್ಲ ನಡೀತಾ ಇದ್ದಾವೆ. ಅಂಥ ಪರಮಾತ್ಮನನ್ನು ಧ್ಯಾನಿಸಿರಿ ಅಂತ ಹೇಳಿದರು. ಈ ನುಡಿಗಳು ಜನಿಪವೆಲ್ಲಿಂದ? ಈಗ ನಾವು ಮಾತಾಡ್ತಾ ಇದ್ದೇವಲ್ಲ, ಇಲ್ಲಿ ವಾಕ್ಯಗಳು 4 ರೀತಿ ಅದಾವೆ. ಪರಾವಾಕ್ಕು, ಪಶ್ಯಂತಿ, ಮಾಧ್ಯಮಿ, ವೈಖರಿ ಅಂಥೇಳಿ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಪರಾವಾಕ್ ಅನ್ನುವಂಥದ್ದು ಆಧಾರ ಚಕ್ರದಲ್ಲಿ ಉತ್ಪತ್ತಿ ಆಗ್ತದೆ. ಪಶ್ಯಂತಿ ವಾಕ್ಕು ನಾಭಿಯೊಳಗೆ ಉತ್ಪತ್ತಿ ಆಗ್ತದೆ. ಮಾಧ್ಯಮಿ ವಾಕ್ ಅನ್ನುವಂಥದ್ದು ಹೃದಯದಲ್ಲಿ ಹುಟ್ಟುತ್ತದೆ. ಅಂದರೆ ವೈಖರಿ ವಾಕು ಕಂಠದಲ್ಲಿ ಉತ್ಪತ್ತಿ ಆಗ್ತದೆ. ಈ ರೀತಿಯಾಗಿ ವೈಖರಿ ವಾಕ್ಯಗಳಿಗೆ
ಒಂದು ದಂತ ಅಂದರೆ ನಮ್ಮ ಹಲ್ಲುಗಳು ಮತ್ತು ಆ ದಂತಗಳಿಗೆ ಬಡಿಯುವುದರಿಂದ ಇಲ್ಲಿ ಕಂಠ, ಓಷ್ಠ್ಯ, ತಾಲವ್ಯ ಅಂಥೇಳಿ ಹಿಂಗೆ ಹೆಸರು ಬರ್ತಾ ಇದ್ದಾವೆ. ಯಾಕಂದರೆ ವಾಯು ಅನ್ನುವಂಥದ್ದು ಬಂದು ಆ ದಂತಗಳಿಗೆ ಬಡಿಯುವುದರಿಂದ ಅದರಲ್ಲಿ ಉತ್ಪತ್ತಿಯಾಗುವಂಥ ಯಾವ ವಾಕ್ಯಗಳಿಗೆ ಇಲ್ಲಿ ದಂತವೆಂತಲೂ, ಕಂಠದಲ್ಲಿ ಉತ್ಪತ್ತಿಯಾಗುವಂಥ ವಾಕ್ಯಗಳಿಗೆ ಕಂಠ ಅಂತ ಕರೀತಾರೆ, ಓಷ್ಠದಲ್ಲಿ ಉತ್ಪತ್ತಿಯಾಗುವಂಥ ವಾಕ್ಯಗಳಿಗೆ ಓಷ್ಠ್ಯವಂಥೇಳಿ ಹಿಂಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಈ ಪ್ರಕಾರವಾಗಿ ಎಲ್ಲ ವಾಕ್ಯಗಳು ಉತ್ಪತ್ತಿಯಾಗುವಂಥದ್ದು ಈ ಜಠರಾಗ್ನಿ ಮತ್ತು ಪ್ರಾಣವಾಯುವಿನ ಹೊಡೆತದಿಂದ ಉತ್ಪತ್ತಿ ಆಗ್ತದೆ ಅಂತ ಹೇಳ್ಕೊಂಡು ಬಂದರು. ಆದ್ದರಿಂದ ಹಸುಗಳು ಏನು ನೆಮ್ಮೆಯುವವು? ಮತ್ತೆ ಇಲ್ಲಿ ಕೇಳ್ತಾ ಇದ್ದಾರೆ, ನಮ್ಮ ಪ್ರಾಣಗಳು ಏನನ್ನು ನಂಬಿಕೊಂಡದಾವು ಅಂತಂದರೆ, ಈಗ ನಮ್ಮ ಶರೀರದೊಳಗೆ ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ ಅಂಥೇಳಿ ಪಂಚಪ್ರಾಣಗಳದಾವು. ಆ ಪಂಚಪ್ರಾಣಗಳು ತಮ್ಮ ಕೆಲಸ ಮಾಡಬೇಕಾದ್ರೆ ಇಲ್ಲಿ ಪ್ರಾಣ ಅನ್ನುವಂಥದ್ದು ಹೃದಯದೊಳಗಿದ್ದುಕೊಂಡು ಶ್ವಾಸೋಚ್ಛ್ವಾಸ ಕ್ರಿಯೆ ಅನ್ನುವಂಥದ್ದನ್ನು ಮಾಡ್ತದೆ. ಅಪಾನ ಗುದದ್ವಾರದಲ್ಲಿದ್ದುಕೊಂಡು ಮಲಮೂತ್ರಗಳನ್ನು ಹೊರಗೆ ಹಾಕುವಂಥ ಕೆಲಸ ಮಾಡ್ತದೆ. ಅಪಾನವಾಯು ಅನ್ನುವಂಥದ್ದು ಈ ದೇಹವನ್ನು ಸ್ವಚ್ಛ ಮಾಡ್ತದೆ ಅಂತ. ವ್ಯಾನವಾಯು ಏನು ಮಾಡ್ತದೆ? ಇದು ಸರ್ವಾಂಗದೊಳಗಿದ್ದುಕೊಂಡು ಅವುಗಳ ಒಂದು ಸಂಧಿ ಕಾರ್ಯಗಳನ್ನು ತಿರುಗಿಸುವಂಥ ಕೆಲಸ ಮಾಡ್ತದೆ. ಉದಾನವಾಯು ಅದು ಕಂಠದೇಶದಲ್ಲಿದ್ದುಕೊಂಡು ನಾವು ಉಂಡಿರ್ತಕ್ಕಂಥ ಅನ್ನ ನೀರುಗಳನ್ನು ವಿಭಾಗ ಮಾಡುವಂಥದ್ದಾಗ್ತದೆ. ಮತ್ತು ಸ್ವಪ್ನ, ಬಿಕ್ಕಳಿಕೆ ಹುಟ್ಟಿಸ್ತಕ್ಕಂಥ ಕಾರ್ಯಗಳನ್ನು ಮಾಡ್ತದೆ. ಹಾಗೆ ಇಲ್ಲಿ ಸಮಾನವಾಯು ಅನ್ನುವಂಥದ್ದು ಇದು ನಾಭಿಸ್ಥಾನದಲ್ಲಿದ್ದುಕೊಂಡು ಇದು ಹೆಂಗೆ ನಾವು ಬಾವಿ ನೀರಿನ ತೋಟಕ್ಕೆ ಬಿಡುವಂಥ ಪುರುಷನಂತೆ ನಾವು ಊಟ ಮಾಡಿರ್ತಕ್ಕಂಥ ಅನ್ನದ ರಸವನ್ನು ನಾಡಿಗಳ ದ್ವಾರ ಎಲ್ಲ ಸರ್ವ ಶರೀರಕ್ಕೂ ಅದು ಮುಟ್ಟಿಸುವಂಥ ಕ್ರಿಯೆ ಮಾಡ್ತದೆ. ಅಂದರೆ ಈ ರೀತಿ ವಾಯುಗಳು ಒಂದು ಕೆಲಸ ಮಾಡಬೇಕಾಗಿತ್ತು ಅಂತಂದ್ರೆ ಯಾರ ಸಹಾಯ? ಅದಕ್ಕೆ ಪರಮಾತ್ಮನ ಸಹಾಯಕ. ಅವು ಜಡ ಅದಾವು. ಜಡವಾಗಿರ್ತಕ್ಕಂಥ ಪ್ರಾಣಾದಿಗಳು ಈ ನಮ್ಮ ಶರೀರದೊಳಗೆ ಕ್ರಿಯೆ ಮಾಡಬೇಕಾಗಿತ್ತು ಅಂದರೆ ಅದು ಪರಮಾತ್ಮನ ಪ್ರೇರಣೆಯಿಂದಲೇ ಮಾಡ್ತಾ ಇದ್ದಾವೆ ಅಂತ. ನೋಡು, ಒಂದು ಯಾವುದಾದ್ರೂ ರಬ್ಬರ್ ಚೆಂಡ ಐತೆ ಅಂತ ತಿಳ್ಕೊಡ್ರಿ ನೀವು, ಟಯರ್ ಅದು ಒಂದು ಯಾವುದಾದ್ರೂ ಹೋಲು ಬಿತ್ತು, ಒಂದು ರಂಧ್ರ ಆಯಿತು ಅಂತಂದರೆ ಒಳಗಿದ್ದ ಹವಾ ಎಲ್ಲ ಹೊರಗೆ ಹೋಗ್ತದೆ. ಆದರೆ ಈ ಶರೀರ ನವರಂಧ್ರಗಳಿಂದ ಕೂಡಿಕೊಂಡದು. ಇದಕ್ಕೆ 9 ಛಿದ್ರಗಳದಾವು. ಆದರೂ ಕೂಡ ಪ್ರಾಣಾದಿ ವಾಯುಗಳು ಹೊರಗೆ ಹೋಗಲಾರ್ದಂಗೆ ನಮ್ಮ ಶರೀರದೊಳಗೆ ಸ್ಥಿರವಾಗಿದ್ದುಕೊಂಡು ತಮ್ಮ ಕೆಲಸ ಮಾಡ್ತಾ ಇದ್ದಾವೆ ಅಂತಂದರೆ ಇದಕ್ಕೆ ಯಾರಪ್ಪ ಪ್ರೇರಕರು ಅಂತಂದರೆ ಪರಮಾತ್ಮನೇ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಅಂತರ್ಮಿಯಾಗಿರ್ತಕ್ಕಂಥ ಪರಮಾತ್ಮನೇ ಇವೆಲ್ಲ ಹಿಡ್ಕೊಂಡು ಕೆಲಸ ಮಾಡಿಸ್ತಾ ಇದ್ದಾನೆ ಅಂತ. ಎನ್ನನು ಅನುಗೊಳಿಸಿ ನೋಡು ನಡೆಸುವವರಾರು ಅಂದರೆ ನಮಗೇನು ಸುಖ ದುಃಖಗಳು ಬರ್ತಾ ಇದ್ದಾವಲ್ಲ, ನಾವು ಮಾಡಿರ್ತಕ್ಕಂಥ ಪುಣ್ಯ ಪಾಪಗಳಿಂದ ನಾವು ಸುಖ ದುಃಖಗಳನ್ನು ಅನುಭೋಗ ಮಾಡ್ತಾ ಇದ್ದೀವಿ. ನಮಗೆ ದುಃಖ ಬ್ಯಾಡಂದ್ರೂ ಕೂಡ ಬಲಾತ್ಕಾರವಾಗಿ ನಮಗೆ ದುಃಖ ಆಗ್ತದೆ. ಆ ದುಃಖ ಮತ್ತು ಸುಖ ಅದನ್ನು ಕೊಡೋರು ಯಾರು? ನಾವು ಮಾಡಿರ್ತಕ್ಕಂಥ ಕರ್ಮಗಳಿಗೆ ತಕ್ಕಂತೆ ಸುಖ ದುಃಖಗಳನ್ನು ಅದನ್ನು ಕೊಡೋರು ಯಾರು ಅಂದರೆ ಪರಮಾತ್ಮ. ಆ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮನ ಪ್ರೇರಣಾ ಮೂಲಕವಾಗಿ ನಾವು ಮಾಡಿದ ಪುಣ್ಯ ಪಾಪ ಕರ್ಮಗಳಿಗನುಸಾರವಾಗಿ ನಾವಿಲ್ಲಿ ಅನುಭೋಗ ಮಾಡ್ತಾ ಇದ್ದೀವಿ ಅಂತ. ಏತರಿಂದ ಜಗವೆನಿತು ಭೇದಾಕಾರದಿಂದ ಉದಿಸಿತು. ನೋಡಿ, ಜಗತ್ತು ಎಷ್ಟು ವಿಚಿತ್ರವಾಗಿರುವಂಥದ್ದು, ಇಷ್ಟು ಭೇದಾಕಾರವಾಗಿ ತೋರ್ತಾ ಇದೆಯಲ್ಲ. ಯಾಕಂದರೆ ಆ ಪರಮಾತ್ಮ ಸರ್ವಜ್ಞ ಮೂರ್ತಿಯಾಗಿರ್ತಕ್ಕಂಥ ಪರಮಾತ್ಮನಿಂದಲೇ ಈ ಜಗತ್ತು ಸೃಷ್ಟಿಯಾಗ್ಯದ. ನೋಡು, ಕೋಗಿಲೆ ಎಷ್ಟು ಇಂಪಾಗಿ ಹಾಡ್ತದೆ, ಕಾಗಿಗೆ ಕಠೋರವಾದಂಥ ಧ್ವನಿ ಅದು, ಗಿಳಿ ಮೈಬಣ್ಣ ಹಸರದು, ಅದರ ಮೂಗು ಕೆಂಪದ. ಹಣ್ಣುಗಳಲ್ಲಿ ಕೂಡ ಎಷ್ಟೋ ಪ್ರಕಾರ ಹಣ್ಣುಗಳದಾವು, ಒಂದು ರುಚಿ ಒಂದಕ್ಕಿಲ್ಲ. ಹೂಗಳು ಕೂಡ ಅನಂತ ಪ್ರಕಾರ ಅದಾವು, ಒಂದು ಹೂವಿನ ವಾಸನೆಯಂತೆ ಇನ್ನೊಂದು ಹೂವಿಗೆ ಇಲ್ಲ. ಇಷ್ಟು ವಿಚಿತ್ರವಾಗಿರ್ತಕ್ಕಂಥ ಜಗತ್ತು, ಇದನ್ನು ಉತ್ಪತ್ತಿ ಮಾಡಬೇಕಾದ್ರೆ ಒಬ್ಬ ಸರ್ವಜ್ಞನಾಗಿರತಕ್ಕಂಥ ಪರಮಾತ್ಮ ಇರಲಿಕ್ಕೆ ಬೇಕು. ಅಂಥ ಯಾವ ಪರಮಾತ್ಮನ ವ್ಯತಿರಿಕ್ತವಾಗಿ ಇದ್ಯಾವುದೂ ಜಗತ್ತು ಉತ್ಪತ್ತಿಯಾಗ ಸಾಧ್ಯವೇ ಇಲ್ಲ. ಇದು ತಾನೇ ಸ್ವಭಾವದಿಂದ ತಾನೇ ಆಗೈತಿ ಅಂತ ಒಪ್ಪಲಿಕ್ಕೆ ಬರಂಗಿಲ್ಲ. ಅದಕ್ಕೊಬ್ಬ ಪುರುಷ ಅದಾನ, ಅವನೇ ಪರಮಾತ್ಮ. ಅಂಥ ಪರಮಾತ್ಮನ
ನಾವು ಧ್ಯಾನವನ್ನು, ಅವನ ಚರಣಕಮಲಗಳನ್ನು ನಾವು ಸ್ಮರಿಸಬೇಕು ಅಂಥೇಳಿ ಈ ಪ್ರಕಾರವಾಗಿ ನುಡಿ ಹೇಳ್ಕೊಂಡು ಬಂದಿದ್ದಾರೆ. ಮತ್ತೆ ಮುಂದಿನ ನುಡಿ ವಿಚಾರವನ್ನು ನಾಳೆ ದಿವಸ ವಿಚಾರ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೆ ಸದ್ಗುಚನ ಕರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.